ಹಲೋ, ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಲ್ಲ, ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ. ಫಸ್ಟ್ ಒಂದು ಮಿಕ್ಸರ್ ಜಾರ್ ತಗೊಳ್ಳಿ. ನಿಮಗೆ ಎಷ್ಟು ಇದು ಸಾಗು ಮಾಡಬೇಕಲ್ಲ, ನೀವು ಅದನ್ನು ರೋಟಿಗೆ ಹಚ್ಕೊಂಡು ತಿನ್ಬೋದು, ದೋಸೆಗೆ ಹಚ್ಕೊಂಡು ತಿನ್ಬೋದು, ಮತ್ತು ಪೂರಿ ಹಚ್ಕೊಂಡು ತಿನ್ಬೋದು. ನಾನು ಈಗ ಮಾಡಬೇಕಾದ್ರೆ ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ನಾನು ಇಷ್ಟು ಕೊಬ್ಬರಿ ತೊಗೊಂಡಿದ್ದೇನೆ. ನಾನು ಹಾಫ್ ಈ ಥರ ಕೊಬ್ಬರಿದಲ್ಲಿ ಕಟ್ ಮಾಡಿಬಿಟ್ಟು ಇಷ್ಟು ತೊಗೊಂಡಿದ್ದೀನಿ. ನೀವು ಎಷ್ಟಾದ್ರೂ ಕೊಬ್ಬರಿ ತೊಗೋಬೋದು. ನಾನೀಗ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಮಿಕ್ಸಿಗೆ ಹಾಕಿಬಿಟ್ಟು ನೆಕ್ಸ್ಟು ನಾನು ಜಿಂಜರ್ ಮತ್ತು ಗಾರ್ಲಿಕ್ ಪೇಸ್ಟ್ ಹಾಕ್ತಿದ್ದೀನಿ. ಸ್ವಲ್ಪ ಸಾಕು, ಇಷ್ಟು ಹಾಕಿದ್ದೀನಿ, ಸ್ವಲ್ಪ ಟೇಸ್ಟ್ ಬರಲಿ ಅಂತ. ಅದಿದಾದ್ಮೇಲೆ ಜೀರಿಗೆ ಸ್ವಲ್ಪ ಇಷ್ಟು ಹಾಕಿದ್ದೀನಿ. ಅದಿದಾದ್ಮೇಲೆ ನಾನು ಸೋಂಪು ಹಾಕ್ತೀನಿ. ಸೋಂಪು ಇದು ಸೀಕ್ರೆಟ್ ಇಂಗ್ರೀಡಿಯೆಂಟ್. ಇಷ್ಟು ಹಾಕ್ತಿದ್ದೀನಿ. ಇಷ್ಟಾಗಿದೆ, ಹೀಗೆ ಹಾಕ್ತಿದ್ದೀನಿ. ಆಮೇಲೆ ನಾನು 2 ಮೆಣಸಿನ್ಕಾಯಿ ಚಿಕ್ಕ ನಾನು ಸ್ವಲ್ಪ ದೊಡ್ಡದು 3 ಪೀಸ್ ಮಾಡ್ಕೊಂಡಿದ್ದೀನಿ, ಹಾಕಿದ್ದೀನಿ. ಈಗ ನೆಕ್ಸ್ಟ್ ಕೊತ್ತಂಬರಿ ಹಾಕಬೇಕು. ಸ್ವಲ್ಪ ನೀರಲ್ಲಿ ತೊಳೆದ್ಬಿಟ್ಟು ಫ್ರೆಶ್ ಆಗಿರೋ ಕೊತ್ತಂಬರಿ ಹಾಕಿ. ಆಮೇಲೆ ಗೋಡಂಬಿ ಹಾಕಿ, ನೆನೆಸಿಟ್ಟಿರೋದು ಒಂದು 10 ನಿಮಿಷ 15 ನಿಮಿಷ ನೆನೆಸಿಟ್ಟಿರೋದು ಗೋಡಂಬಿ ಹಾಕಿ, ನೀರು ಜೊತೆನೇ ಹಾಕಿ, ನೀರು ಸಮೇತನೇ ಹಾಕಿ. ಅದಾದಮೇಲೆ ಸ್ವಲ್ಪ ಮುಚ್ಚಿ ಗ್ರೈಂಡ್ ಕೂಲಾಯ್ತು ನಂದು, ಹೋಯ್ತು. ಈಗ ನಾವು ಗ್ರೈಂಡರಿಗೆ ಗ್ರೈಂಡ್ ನಾನು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಹಾಗೆ ಇದ್ದಾಗ, ಈಗ ಓಪನ್ ಮಾಡಿದಾಗ ಹಿಂಗಿರಬೇಕು. ಹಿಂಗಿದ್ದಾಗ ನೀರು ಹಾಕು. ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ನೀರು ಹಾಕಿ ಮುಚ್ಕೊಳ್ಳಿ. ಸ್ವಲ್ಪ ಅಮ್ಮ ಹೆಲ್ಪ್ ಮಾಡಿ ಅಂತ ಬಿಟ್ಟಿದ್ದೀವಿ, ಯಾಕಂದರೆ ನನಗೆ ನೆಟ್ಟಿಗೆ ಕೂರ್ಸಕ್ಕೆ ಬರಲ್ಲ. ಮಾಡು ಲೆಟ್ಸ್ ಸಿ ವಾಟ್ ಇಟ್ ಕ್ಯಾನ್ ಬಿ. ಈ ಥರ ಫುಲ್ಲು ಮಿಕ್ಸ್ ಮಾಡಬೇಕು. ಒಂದು ಸ್ಪೂನ್ ತೊಗೊಳ್ಳಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಫೈನ್ ಪೇಸ್ಟ್ ಹಾಕಬೇಕದು. ಈಗ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಕ್ಬೇಕು. ಇಳಿಟ್ಬಿಟ್ಟು ಸಾರಿ, ನಾನು ಒಂದು ಮಿಸ್ಟೇಕ್ ಮಾಡಿಬಿಟ್ಟಿದ್ದೀನಿ. ನನಗೆ ಸ್ವಲ್ಪ ನಾನು ವೀಡಿಯೋ ನೋಡಿ ಮಾಡ್ತೀನಲ್ಲ, ಅದಕ್ಕೆ ಸ್ವಲ್ಪ ಚಕ್ಕೆ ತಗೋಬೇಕು. ಇಷ್ಟು ಅರ್ಧ ಇದನ್ನು ಇದರಲ್ಲಿ ಹಾಕಬೇಕಾಗಿತ್ತು, ನಾನು ಹಾಕಿರಲಿಲ್ಲ, ನಂಗೆ ಗೊತ್ತಿರಲಿಲ್ಲ. ಈಗ ನಾನು ನೆನೆಸ್ಕೊಂಡೆ, ಅದಾದ್ಮೇಲೆ ಮಿಕ್ಸಿ ಆದಮೇಲೆ ನೆನೆಸ್ಕೊಂಡೆ. ಈಗ ನಾನು ಇದನ್ನು ಹಾಕ್ತೀನಿ. ಆಮೇಲೆ ಏಲಕ್ಕಿ ಹಾಕ್ತಾಯಿದ್ದೀನಿ. ಆಮೇಲೆ ಕಾಳು ಮೆಣಸು ಒಂದು 6 ಇಲ್ಲ 7 ಹಾಕ್ಕೊಳ್ಳಿ, ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು. ಲವಂಗ ಹಾಕ್ಕೊಳ್ಳಿ, ನಾನು 4 ಪೀಸ್ ಲವಂಗ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಹೇಳಿದೆ, 1 ಪೀಸ್ ಏಲಕ್ಕಿ ಹೇಳಿದೆ. ಅದ್ರ ಜೊತೆ ಗ್ರೈಂಡ್ ಮಾಡಬೇಕಾಗಿತ್ತು, ನಾನು ಗ್ರೈಂಡ್ ಮಾಡಿರಲಿಲ್ಲ. ಈಗ ನಾನು ಇನ್ನೊಂದ್ಸತಿ ಗ್ರೈಂಡ್ ಮಾಡ್ತಾ ಇದ್ದೀನಿ.
ಸಿರಿ ಗ್ರೈಂಡ್ ಮಾಡೋಕ್ಕೂ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ವಾವ್. ಈಗ ಅದು ಗ್ರೈಂಡ್ ಆಗಿ ಇನ್ನೊಂದು ಸತಿ ವಾಸನೆ ಸಖತ್ತಾಗಿತ್ತು. ಹೋದ್ಸತಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಜಾಸ್ತಿ ಹಾಕ್ಬಿಟ್ಟಿದೆ. ಈಗ ಚೆನ್ನಾಗಿದೆ. ಈಗ ಎಲ್ಲ ಮಿಕ್ಸಿ ಮಾಡ್ಕೊಂಡದಾಗಿದೆ. ಈಗ ಇದನ್ನು ಸ್ವಲ್ಪ ಹೊತ್ತು ಫ್ರೀ ಆಗಿಬಿಡ್ಬೇಕು. ಫ್ರೀ ಆಗಾದರೆ ಒಂದು ರೆಸ್ಟ್ ಮಾಡೋಕ್ಕೆ ಒಂದು 10-15 ನಿಮಿಷ ಬಿಡಬೇಕು. ಈಗ ನಾವು ಲೈಕ್ ಈಗ ಇದು ಮಾಡಬೇಕಲ್ಲ, ಒಂದು ಕುಕ್ಕರ್ ತೊಗೋಬೇಕು. ಒಂದು ನಿಮಿಷ. ಗ್ರೀನ್ ತೊಗೊಂಡಿದ್ದಾಳೆ, ಗ್ರೀನ್. ಈಗ ನಾನು ಇಷ್ಟು ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ನಾನು ಇಷ್ಟು ಕುಕ್ಕರ್ ತೊಗೊಂಡಿದ್ದೀನಿ. ನೀವು ದೊಡ್ಡ ಮಾಡಬೇಕಾದ್ರೆ ಸ್ವಲ್ಪ ದೊಡ್ಡ ಕುಕ್ಕರ್ ತೊಗೊಳ್ಳಿ. ಸೈಡ್ ಬನ್ನಿ ನೋಡೋಣ. ಈಗ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಎಷ್ಟಿದೆ ನೋಡಿ. ಸ್ವಲ್ಪ ನಾನು ಒಂದು ದೊಡ್ಡ ಈರುಳ್ಳಿಯಿಂದ ಒಂದು ಫುಲ್ ಈರುಳ್ಳಿ ಹಾಕಿದ್ದೀನಿ, ತೊಗೊಂಡಿದ್ದೀನಿ. ಮತ್ತು ಪೊಟ್ಯಾಟೊ ತೊಗೊಂಡಿದ್ದೀನಿ. ಆಮೇಲೆ ಬೀನ್ಸ್ ತೊಗೊಂಡಿದ್ದೀನಿ. ಕ್ಯಾರೆಟ್ ತೊಗೊಂಡಿದ್ದೀನಿ. ಟೊಮ್ಯಾಟೊ ಪಿಚ್ಕಾಡಿ ಆಗಿದೆ, ನಂಗೆ ಹೆಚ್ಚಕ್ಕೆ ಬರಲಿಲ್ಲ. ಇದು ಟೊಮ್ಯಾಟೊ ತೊಗೊಂಡಿದ್ದೀನಿ, 1 ಟೊಮ್ಯಾಟೊ. ಇಂಗ್ರೀಡಿಯೆಂಟ್ಸ್ ಇಷ್ಟಿದೆ. ಆದರೆ ನೀವು ಈ ವೆಜಿಟೇಬಲ್ಸ್ ಬೇಕಂದ್ರೆ ಬೇರೆ ವೆಜಿಟೇಬಲ್ಸ್ ಇದ್ರೂ ಬೇರೆ ವೆಜಿಟೇಬಲ್ಸ್ ಹಾಕೋಬೋದು. ಆಮೇಲೆ ನೀವು ಎಷ್ಟು ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ಎಷ್ಟಾದರೂ ಹಾಕೋಬೋದು. ಕುಕ್ಕರ್ ತೊಗೊಂಡಿದ್ದೀನಿ. ಈಗ ನಾನು ಗ್ಯಾಸ್ ಆನ್ ಮಾಡ್ತೀನಿ. ಗ್ಯಾಸ್ ಆನ್ ಮಾಡಿದ್ದಾಯಿತು. ಅದ್ರ ಒಳಗಡೆ ಸ್ವಲ್ಪ ನೀರಿದೆ, ಅದು ಹೋಗಲಿ ಅಂತ 1-2 ನಿಮಿಷ ಇದನ್ನು ಮಾಡಿದ್ದೀನಿ. ಸ್ವಲ್ಪ ಫ್ಲೇಮ್ ಸ್ವಲ್ಪ ಇರಲಿ, ಮೀಡಿಯಮಲ್ಲಿರಲಿ. ಮೀಡಿಯಮ್. ಈಗ ನಾನು ಆಯಿಲ್ ತಗೋತಾ ಇದ್ದೀನಿ. ಒಂದು ಸ್ಪೂನ್ ಹಾಕ್ತೀನಿ. ಹಿಡ್ಕೊಂಡು ಅದನ್ನು ಸ್ವಲ್ಪ ಜಾಸ್ತಿ ಇದನ್ನು ಮಾಡಿಸ್ಬೇಕು. ನಾವು ಈಗ ರುಬ್ಬಕ್ಕೆ ಏನು ಹಾಕಿದ್ವೋ ಅದೇ ಐಟಮ್ಸ್ ಇನ್ನೊಂದು ಸತಿ ತಗೋಬೇಕು. ಈಗ ಕಾಳುಮೆಣಸು, ಏಲಕ್ಕಿ, ಚಕ್ಕೆ, ಲವಂಗ. ಈಗ ನಾವು ತುಂಬ ಬಿಸಿ ಇದೆ ಆಯಿಲು. ಈಗ ಫುಲ್ ಹಾಕ್ಬಿಡ್ಬೇಕು ವಿತ್ ಇದರ ಅದೇನದ ಬೇ ಲೀಫ್ನ ಹಾಕಬೇಕು. ಈಗ ಒಂದು ಸ್ಪೂನ್ ತೊಗೊಂಬರಕ್ಕೆ ಹೋಗಿದ್ದಾಳೆ ನಮ್ಮ ಮೇಡಮ್ ಅವರು. ಸ್ಪೂನ್ ತೊಗೊಂಬಂದಿದ್ದಾಯಿತು. ಒಂದು 30 ಸೆಕೆಂಡ್ಸ್ನ ಸ್ವಲ್ಪ ನಾವು ಫ್ರೈ ಮಾಡ್ಕೊಳಕ್ಕೆ ಬಿಡ್ಬೇಕು ಅದನ್ನು. ಈಗ ಸ್ವಲ್ಪ 30 ಸೆಕೆಂಡ್ಸ್ ಆಗಿದೆ. ನಾವೀಗ ಫ್ಲೇಮ್ನ ಜಾಸ್ತಿ ಮಾಡೋಣ. ಆನಲ್ಲಿ ಇಟ್ಟಿದ್ದಾಳೆ. ಈಗ ನಾನು ಆನಿಯನ್ ಹಾಕ್ತೀನಿ. ಈಗ ನಾನು ಆನಿಯನ್ ಹಾಕಿ ಸ್ವಲ್ಪ ಹೊತ್ತು ರೋಸ್ಟ್ ಮಾಡ್ಸೋ ಥರ ಬಿಟ್ಬಿಟ್ಟಿರ್ತೀನಿ. ಮಿಕ್ಸ್ ಮಾಡ್ಕೊತಿರ್ತೀವಿ. ಈಗ ನಾವು ರೋಸ್ಟ್ ಅನ್ಸಿದಾದ್ಮೇಲೆ ಸ್ವಲ್ಪ ಟೊಮೆಟೊ ಹಾಕಬೇಕು. ಟೊಮೆಟೊ ಸಾಫ್ಟ್ ಆಗೋ ತನಕ ತಗೋಬೇಕು. ನಾನು ಒಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ತಗೋತೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿ. ನಾನು ಕೀರ್ತಿ ಮಿಕ್ಸ್ ಮಾಡ್ತಾ ಇರೋದು. ಈಗ ಖಾರ ಪುಡಿ ಹಾಕಿ. ಆಮೇಲೆ ಸ್ವಲ್ಪ ಉಪ್ಪು ತಗೋಬೇಕು. ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೋಬೋದು. ಇದೆಲ್ಲ ಖಾರ ಪುಡಿ, ನಾವು ಖಾರ ಪುಡಿ ಜಾಸ್ತಿ ತಿನ್ನಲ್ಲ, ಅದಕ್ಕೆ ಸ್ವಲ್ಪ ಹಾಕೋಣದು. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಇಂಗು. ನಾನು ಇಂಗು ಹಾಕ್ತಿದ್ದೀನಿ. ಹಿಂಗೆ ಹಾಕಿದ ಮೇಲೆ ಫ್ರೈ ಮಾಡ್ಕೊಳ್ಳಿ.
ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನೀವು ಏನೇನು ವೆಜಿಟೇಬಲ್ಸ್ ಇದೆಯಲ್ಲ ಎಲ್ಲ ಹಾಕ್ಕೊಳ್ಳಿ. ಚೆನ್ನಾಗೆ ಎಮ್ಮಿ ಎಮ್ಮಿ ಆಗುತ್ತೆ ತಿಂದು ನೋಡಬೇಕು. ಬಂದು ಅಟ್ಲೀಸ್ಟ್ ಬಂದಾರು ತಿಂದು ನೋಡಿ ಹೆಂಗೆ ಮಾಡಿರ್ತಾರೆ ನಮ್ಮ ಸಿರಿ ಮೇಡಮ್ ಅವರು. ಈಗ ಎಲ್ಲನೂ ಸ್ವಲ್ಪ ಹಾಕ್ಕೊಳ್ಳಿ. ಹಾಕ್ಕೊಂಡಿದ್ದಾದ್ಮೇಲೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರಿ. ಈಗ ಕೀರ್ತಿ ಮಿಕ್ಸ್ ಮಾಡ್ತಿದ್ದಾಳೆ. ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೀವು ಗ್ರೈಂಡ್ ಮಾಡಿರೋ ಪೇಸ್ಟ್ ತೊಗೊಳ್ಳಿ. ಪೇಸ್ಟ್ ನೋಡಿ ಎಂಥ ಕಲರ್ ಆಗಿಬಿಟ್ಟಿದೆ, ಗ್ರೀನಿಶ್ ಕಲರ್ ಆಗಿರುತ್ತೆ. ಸ್ವಲ್ಪ ಮಿಕ್ಸರ್ನ ಎಲ್ಲನೂ ತಗೊಳ್ಳಿ. ಹೀಗೆ ಕ್ಯಾಪಲ್ಲೆಲ್ಲ ಮೇಲ್ಗಡೆ ಹತ್ತಿರುತ್ತೆ, ಈ ಕಡೆ ಎಲ್ಲ ಹತ್ತಿರುತ್ತೆ. ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದ ಡೈರೆಕ್ಟಾಗಿ ಹಾಕ್ಬಿಡಿ. ಈಗ ನಾನು ಹಾಕಿದ್ದೀನಿ. ನಾನು ಹೋದ ಸತಿ ಮಾಡಿದಾಗ ಯಾರಿಗೂ ನಂಬಿಕೆ ಬಂದಿರಲಿಲ್ಲ ನಾನು ಮಾಡಿದ್ದೀನೋ ಇಲ್ಲ ಅಂತ. ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಸ್ವಲ್ಪ ನೋಡಿ, ಸ್ವಲ್ಪ ಕಲ್ತ್ಕೊಳ್ಳಿ ಸ್ವಲ್ಪ ಹಿಂಗೆ ಮಾಡೋದು ಅಂತ. ನಾನು ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ವಾಟರ್ ಹಾಕ್ಕೊಂಡಿದ್ದೀನಿ ಮಿಕ್ಸರಲ್ಲಿ. ಈಗ ನಾನು ಕ್ಯಾಪ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಇನ್ನೊಂದ್ಸತಿ. ಈಗ ಶೇಕ್ ಮಾಡ್ಕೊಳ್ಳಿ. ಶೇಕ್ ಮಾಡ್ಕೊಂಡಿದ್ದು ಓಪನ್ ಮಾಡಿ. ಈಗ ನೋಡಿ ಇದು ಫುಲ್ ನೀರು ಕನ್ಸಿಸ್ಟೆನ್ಸಿ ಆಗಿದೆ. ನೀರು ಕನ್ಸಿಸ್ಟೆನ್ಸಿ ಹಾಕ್ಕೊಂಡು ನೀರು ಹಾಕ್ಕೊಳ್ಳಿ. ನೀರು ನೀವು ಮಿಕ್ಸಿಯಿಂದ ಅರ್ಧ ಲೀಟ್ರ್ ಹಾಕೋಬೋದು. ಅದು ಅದೇ ಯಾವುದೋ ಒಂದು ಪುಡಿ ಹಾಕಿ ಮಿಕ್ಸ್ ಮಾಡ್ತಾರೆ. ವೇಟ್ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದೆ, ಅದನ್ನು ಯಾರು ಶೇರ್ ಮಾಡಕ್ಕೆ ಹೋಗ್ಬೇಡಿ ಪ್ಲೀಸ್. ಈಗ ನಾನು ಒಂದು ಬಟ್ಲ ಟೆಕ್ ತಗೊಂಡಿದ್ದೀನಿ. ಆಮೇಲೆ ನಾನು ಬೇಸನ್ ಹಿಟ್ಟನ್ನ ಸ್ವಲ್ಪ ಹಾಕೋತೀನಿ. ಸ್ವಲ್ಪ ಅಂದರೆ ಎಷ್ಟು ಹಾಕೊಂಡಿದ್ದೀನಿ. ಧನಿಯಾ ಪುಡಿ, ಜೀರಿಗೆ ಪುಡಿ. ನಾನು ಒಂದು ಇಂಗ್ರೀಡಿಯೆಂಟ್ ಹಾಕೋದು ಮಿಸ್ ಮಾಡಿಬಿಟ್ಟಿದ್ದೀನಿ. ನನಗೆ ಯಾಕೋ ಮರ್ತೋಗ್ಬಿಡ್ತಿದ್ದೀನಿ ನಾನು. ಈಗ ಇದನ್ನು ಹಾಕೊಂಬಿಡಿ. ಇಲ್ಲಿ ಸ್ವಲ್ಪ ಮಿಕ್ಸ್ ಮಾಡೋಣ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಈಗ ಹಾಕ್ಕೊಂಡಿದ್ದೀರಲ್ಲ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನನಗೆ ಯಾಕೋ ಸ್ವಲ್ಪ ಹೆದರಿಕೆ ಆಗ್ತಿದೆ, ಮರ್ತೋಗ್ತಾ ಇದ್ದೀನಿ. ಈಗ ನಾನು ಇದನ್ನು ಇನ್ನೊಂದ್ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀರು ಹಾಕ್ಕೊಂಡು. ಒಂದು ಮಿಕ್ಸರ್ ಥರ ಮಿಕ್ಸರ್ ಥರ ಮಾಡ್ಕೊಳ್ಳಿ. ಕಲ್ಸಲೇ ನಾನು ಗಾಡ್ಬೇಕು ಅದ್ರಲ್ಲಿ ನೀನೇ ಮಾಡ್ಬೋದಿತ್ತು ತಾನೆ. ಈಗ ಇದನ್ನು ಅದ್ರೊಳಗಡೆ ಹಾಕ್ಕೊಳ್ಳಿ. ಯಾಕಂದರೆ ಇದು ತುಂಬ ರುಚಿ ಕೊಡುತ್ತೆ. ಅದಕ್ಕೆ ಇದೇ ಬೇಕಾಗಿರೋದು. ನೀವು ಹೋಟೆಲ್ ಥರ ಗ್ರೇವಿ ಟೈಪ್ ಬರುತ್ತಲ್ಲ, ಇದನ್ನೇ ಗ್ರೇವಿ ಟೈಪ್ ಹಾಕ್ಬೋದು. ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ. 1 ಟೀ ಸ್ಪೂನ್ ಆಹಾ, ಘಮ ಘಮ ಅಂತ ಬರ್ತಾ ಇದೆ. ತುಪ್ಪ ನಾನು ಕರ್ಬೇವು ಇದಕ್ಕೆ ಹಾಕ್ಕೊಳ್ಳಿಲ್ಲ ಅಂದರೆ ನನಗೆ ಕರ್ಬೇವು ಇಷ್ಟ ಇಲ್ಲ, ನಾನು ಹಾಕ್ಕೊಳೋಕ್ಕೆ ಇಷ್ಟಪಡಲ್ಲ. ನೀವು ಫ್ರೈ ಮಾಡಬೇಕಾದ್ರೆ ನಾನು ಹಾಕಿದ್ದೀನಲ್ಲ ಮಿಕ್ಸರು, ಈಗ ನಾನು ಫಸ್ಟಿಗೆ ಎಣ್ಣೆ ಜೊತೆ ಹಾಕಿದ್ದೀನಲ್ಲ ಅವಾಗ ನೀವು ಕರ್ಬೇವು ಹಾಕ್ಕೋಬೋದು. ಯಾಕಂದ್ರೆ ನನಗೆ ಕರ್ಬೇವು ಇಷ್ಟ ಇಲ್ಲ, ಅದಕ್ಕೆ ನಾನು ಹಾಕ್ಕೊಳಲ್ಲ. ಈಗ ನೀವು ಅದನ್ನು ಹಾಕ್ಕೊಂಡಿದ್ದಾದ್ಮೇಲೆ ನೀವು ಯೂಸ್ ಮಾಡಿದ್ದೀರಲ್ಲ ಅದನ್ನು ಸ್ವಲ್ಪ ವಾಶಿಗೆ ಹಾಕಿ. ಈಗ ನಾನು ಮುಚ್ತಾ ಇದ್ದೀನಿ. ತುಪ್ಪನ ಹಾಕೋತೀವಿ. ತುಪ್ಪ ಹಾಕಿದ್ಯಾ? ಲಾಸ್ಟ್ ಟೈಮ್ ಹಾಕಿದ್ಯಾ? ಹಾಕಮ್ಮ. ಹಾಗೆ ಬಾಯ್ಸಲ್ಲಿ ಹಚ್ಚು, ಅದು ಬೇಡ ತುಪ್ಪ. ಅಯ್ಯೋ, ಬಟಾಣಿ ಹಾಕದೇ ಮರ್ತು ಬಿಟ್ಟಿದ್ದಾಳೆ. ಸ್ವಲ್ಪ ಬಟಾಣಿ ಹಾಕ್ಬಿಡಿ.
ಈಗಲೇ ಹಾಕಬೇಕು ಬಟಾಣಿನ, ಆಮೇಲೆ ಏನೋ ಹಾಕ್ಬೇಡಿ, ಈಗಲೇ ಹಾಕೊಳ್ಳಿ. ಫೈನ್ ಮಿಕ್ಸರ್ ಆಗಬೇಕದು. ಈಗ ಮಿಕ್ಸರ್ ಇದಾದ್ಮೇಲೆ ತುಪ್ಪ ಹಾಕ್ತೀನಿ ನಾನು. ತುಪ್ಪ ಅವ್ರು ಹಾಕಿದ್ರು ಒಂದು ಚಮ್ಮಚ ಅಷ್ಟು ನೋಡಿ. ಈ ಗ್ಯಾಸ್ ಮೇಲೆಲ್ಲ ಚಳ್ಕೊಂತ ದಬ್ಬ ಹಾಂ, ಈಗ ಇದನ್ನ ತುಪ್ಪನ ಸ್ವಲ್ಪ ಮಿಕ್ಸ್ ಮಾಡಿ, ಯಾಕಂದ್ರೆ ಒಂದೇ ಕಡೆ ಕೂಡಿದ್ರೆ ಚೆನ್ನಾಗಿ ಬರಲ್ಲ ಟೇಸ್ಟ್. ಘಮ ಘಮ ವಾಸನೆ ಈಗಲೇ ಬರ್ತಾ ಇದೆ ಫ್ರೆಂಡ್ಸ್. ವಾವ್, ತಿಂದು ನೋಡ್ಬೇಕು ಅನಿಸ್ತೈತೆ ನನಗೆ ಈಗಲೇ. ನಂಗೆ ಸ್ವಲ್ಪ ಕುಕ್ಕರ್ ಮುಚ್ಚೋದೇ ಸ್ವಲ್ಪ ಹೆವಿ ಟಾಸ್ಕ್ ಅಂತ ನಾನು ಹೇಳ್ಬೋದು. ಈಗ ಕುಕ್ಕರ್ ಮುಚ್ಚಿದ್ದಾಯಿತು. ನೀವು ದೊಡ್ಡ ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು 3 ಇಲ್ಲ 2 ವಿಷಲ್ ಹೊಡಿಸಿ. ನಾನೀಗ ಆಲ್ರೆಡಿ ರೋಸ್ಟ್ ಮಾಡಿ ಇದನ್ನು ಮಾಡಿದ್ದೀನಲ್ಲ, ಅದಕ್ಕೆ ನಾನು ಒಂದೇ ಒಂದು ಸಿಟಿ ಹೊಡಿತೇನೆ. ಈಗ ಎಲ್ಲ ವಯಸ್ಸರು ಎಲ್ಲ ಹಾಕೊಳ್ಳಿ ನೀಟಾಗಿ. ರೆಡಿ ಆಗುತ್ತೆ. ಕಲಿ ಇನ್ನು 2 ನಿಮಿಷ ಇಲ್ಲ ಒಂದು ಅರ್ಧ 5 ನಿಮಿಷ ಇಲ್ಲ ಇದಕ್ಕೆ ಸಿಟಿ ಹೊಡೆಯುತ್ತೆ. ಹೊಡೆದಿದ್ದಾದ್ಮೇಲೆ ನೀವು ಆರಾಮಾಗಿ ಕರಿ ಪರೋಟ ಜೊತೆ ಪನ್ನೀರ್ ಜೊತೆ ಎಲ್ಲ ಜೊತೆ ತಿನ್ಕೋಬೋದು. ಪನ್ನೀರ್ ಆನಲ್ಲಿ ಇಟ್ಟಿರಬೇಕು, ಗ್ಯಾಸ್ನ ಆನಲ್ಲಿ ಇಟ್ಟಿರಬೇಕು ಯಾವಾಗಲೂ. ಸುಮ್ಮನೆ ಸಾಕು. ಅದು ಇದು ಮಾಡೋ ಮಟ್ಟ ಅಂದರೆ ಆಫ್